ತಾರಾ ಮತ್ತು ಟೋಟೋ ಅವರ ಮಾಯಾಜಾಲದ ಸಾಹಸ. ಹಸಿರು ಮರಗಳಿಂದ ತುಂಬಿದ ಒಂದು ಪುಟ್ಟ ಹಳ್ಳಿಯಲ್ಲಿ, ಉತ್ಸಾಹದಿಂದ ಕೂಡಿದ ಚಿಕ್ಕ ಹುಡುಗಿ ತಾರಾ ಮತ್ತು ಅವಳ ಗೆಳೆಯ, ಟೋಟೋ ಪ್ಯಾರಟ್ ಪಕ್ಷಿಯಾಗಿದೆ. ತಾರಾ 8 ವರ್ಷದ ಹುಡುಗಿ. ಆಕೆ ಯಾವಾಗಲೂ ಕುತೂಹಲದಿಂದಲ್ಲದೆ ಹಾಸ್ಯಪ್ರಿಯಳು ಕೂಡ. ಟೋಟೋ, ಆಕೆಯ ಹಸಿರು ಬಣ್ಣದ ತುತ್ತೂರಿ ಹಕ್ಕಿ, ತಾರಾ ತಾರಾ ಅಂತ ಮಿಮಿಕ್ರಿ ಮಾಡುತ್ತಿದ್ದ. ಪ್ರತಿದಿನ ಶಾಲೆಯ ನಂತರ ಅವರು ಚಿಟ್ಪಟೆ ಹುಲ್ಲು ತಿನ್ನುವ ಹಂದಿಗಳ ಜೊತೆ ಓಡಾಟ, ಬಟರ್ಫ್ಲೈ ಜೊತೆ ಮಾತು, ಮತ್ತು ಮರದ ಕೆಳಗೆ ಕುಳಿತು ಹಾಡುಗಳು ಹಾಡುತ್ತಿದ್ದರು. ಒಂದು ದಿನ, ತಾರಾ ತನ್ನ ಅಜ್ಜಿಯ ಅಂಗಣದಲ್ಲಿ ಒಂದು ಹಳೆಯ ನಕ್ಷೆಯನ್ನು ಕಂಡಳು. ಅದು ಹಳದಿ ಬಣ್ಣದ, ಮಳೆಯ ಸುವಾಸನೆ ಇರುವಂತಹ ನಕ್ಷೆ. ಟೋಟೋ, ಇದು ನೋಡಿ, ಏನೋ ವಿಚಿತ್ರ ನಕ್ಷೆಯಾಗಿದೆ. ತಾರಾ ಕರೆದಳು. ನಕ್ಷೆ, ನಕ್ಷೆ, ಹೋಗೋಣ, ಟೋಟೋ ಜೋರಾಗಿ ಹೇಳಿದ. ಅದು ಮರೆಯಲಾದ ಆಸೆ ಮರದ ಕಡೆಗೆ ದಾರಿ ತೋರಿಸುತ್ತಿತ್ತು. ಆ ಮರವನ್ನು ಸ್ಪರ್ಶ ಮಾಡಿದವರು ಒಂದು ನಿಜವಾದ ಆಶೆಯನ್ನು ಮಾಡಬಹುದಂತೆ. ನಾವು ಖಂಡಿತ ಹೋಗೋಣ, ತಾರಾ ಉತ್ಸಾಹದಿಂದ ಹೇಳಿ. ಅವರು ಹಣ್ಣು, ನೀರು ತೆಗೆದುಕೊಂಡು ಫಾರೆಸ್ಟ್ ಒಳಗೆ ಪ್ರವೇಶಿಸಿದರು. ಅಲ್ಲಿ ಹಕ್ಕಿಗಳು ಹಾಡುತ್ತಿದ್ದವು, ಗಾಳಿ ಮಿಡಿಯುತ್ತಿದ್ದಿತು. ಹತ್ತಿರದ ನದಿಯ ಮೇಲೆ ಒಂದು ಪುಟ್ಟ ಸೇತುವೆ ದಾಟಿದ ನಂತರ, ಅವರು ಒಂದು ಮುದುಕ ಮೊಲವನ್ನು ಭೇಟಿಯಾದರು. ಎಚ್ಚರಿಕೆಯಿಂದಿರಿ, ಮೊಲ ಹೇಳಿತು. ಈ ಫಾರೆಸ್ಟ್ನಲ್ಲಿ ಪಜಲ್ಸ್ ಇರುತ್ತದೆ. ಅವರು ಮುಂದೆ ಸಾಗಿದಾಗ, ಒಂದು ಹೂಗಳಿಂದ ಸುತ್ತಿದ ಬಾಗಿಲು ಎದುರಾಯಿತು. ಅದರಲ್ಲಿ ಬರೆಯಲಾಗಿತ್ತು, ಇದನ್ನು ಪರಿಹರಿಸಿ, ಬೆಳಗ್ಗೆ ಬಂದು ಜಗತ್ತು ಎಬ್ಬಿಸುತ್ತದೆ, ರಾತ್ರಿ ನಕ್ಷತ್ರಗಳ ಜೊತೆ ನಿದ್ರೆಗೊಯ್ಯುತ್ತದೆ. ನಾನು ಯಾರು? ತಾರಾ ಯೋಚನೆ ಮಾಡಿದಳು, ಇದು ಯಾವಾಗ ಬರುತ್ತದೆ, ಯಾವಾಗ ಹೋಗುತ್ತದೆ? ಟೋಟೋ ಜೋರಾಗಿ ಹೇಳಿದ, ಸೂರ್ಯ. ಸೂರ್ಯ, ಸರಿ. ಬಾಗಿಲು ತೆರೆದು, ಅವರು ಮುಂದೆ ಸಾಗಿದರು. ಅವರು ಒಂದು ಬಿಳಿ ಪ್ರಕಾಶದಿಂದ ಹೊಳೆಯುವ ಮರವನ್ನು ನೋಡಿದರು. ಅದು ಆಸೆ ಮರ. ತಾರಾ ಮರವನ್ನು ಸ್ಪರ್ಶ ಮಾಡಿದಳು. ನಿನ್ನ ಆಶೆಯನ್ನು ಹೇಳು, ಎಂದಿತು ಮಾಯಾಜಾಲದ ಧ್ವನಿ. ತಾರಾ ಕಣ್ಣು ಮುಚ್ಚಿ ಹೇಳಿದಳು, ನಾನು ಟೋಟೋ ಜೊತೆಗೆ ಯಾವಾಗಲೂ ಸಂತೋಷದಿಂದ ಸಾಹಸಗಳನ್ನು ಮಾಡುತ್ತಾ ಇರಬೇಕು. ಅದೇ ಕ್ಷಣದಲ್ಲಿ ಒಂದು ಬಂಗಾರದ ಎಲೆ ಅವಳ ಕೈಗೆ ಬಿತ್ತು. ಆ ದಿನದಿಂದ ತಾರಾ ಮತ್ತು ಟೋಟೋ ಎಲ್ಲೆಡೆ ಸಂತೋಷ ಹಂಚಿದರು. ಆ ಬಂಗಾರದ ಎಲೆ, ತಾರಾ ತನ್ನ ಡೈರಿಯಲ್ಲಿ ಇಟ್ಕೊಂಡಳು, ಆ ಶಕ್ತಿಯ ನೆನಪಾಗಿ. ಪಾಠ: ನಿಜವಾದ ಸ್ನೇಹ, ಧೈರ್ಯ ಮತ್ತು ನಂಬಿಕೆ ಇದ್ದರೆ, ನಾವು ಮಾಯಾಜಾಲದಷ್ಟು ಅದ್ಭುತ ಸಾಹಸಗಳನ್ನು ಅನುಭವಿಸಬಹುದು.